ಸ್ನೇಹಿತರೆ, ನನ್ನ ಹೆಸರು ಅಶುತೋಷ್ ಮತ್ತು ನಾನು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದವನು. ನಮ್ಮ ಮನೆ ಗುಜರಾತ್ನಲ್ಲಿ ಜನದಟ್ಟಣೆಯ ಪ್ರದೇಶದಲ್ಲಿತ್ತು. ಅಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಪರಿಚಿತರು. ನಮ್ಮ ಬೀದಿಯಲ್ಲಿರುವ ಪ್ರತಿಯೊಂದು ಕುಟುಂಬದೊಂದಿಗೆ, ವಿಶೇಷವಾಗಿ ಎದುರಿನ ಮನೆಯೊಂದರೊಂದಿಗೆ ನಾವು ಚೆನ್ನಾಗಿ ಹೊಂದಿಕೊಳ್ಳುತ್ತಿದ್ದೆವು. ನಾವು ಆಗಾಗ್ಗೆ ಭೇಟಿ ನೀಡುತ್ತಿದ್ದೆವು. ಆ ಮನೆಯಲ್ಲಿ ವಾಸಿಸುತ್ತಿದ್ದ ಮಹಿಳೆ ನನ್ನ ತಾಯಿಯ ಆಪ್ತ ಸ್ನೇಹಿತೆ. ಆದ್ದರಿಂದ ನಾನು ಅವರನ್ನು ಆಂಟಿ ಎಂದು ಕರೆದಿದ್ದೇನೆ. ಚಿಕ್ಕಮ್ಮನ ವಿಚಿತ್ರ ನಡವಳಿಕೆ. ಒಂದು ದಿನ ನಾನು ನನ್ನ ಕೆಲಸದಲ್ಲಿ ನಿರತನಾಗಿದ್ದಾಗ ಯಾರೋ ನನ್ನನ್ನು ನೋಡುತ್ತಿದ್ದಾರೆ ಎಂದು ನನಗೆ ಅನಿಸಿತು. ನಾನು ತಿರುಗಿ ನೋಡಿದಾಗ ಎದುರಿನ ಮನೆಯ 32 ವರ್ಷದ ಮಹಿಳೆಯೊಬ್ಬರು ನನ್ನನ್ನು ನೋಡುತ್ತಿರುವುದನ್ನು ನಾನು ನೋಡಿದೆ. ಅವಳ ಕಣ್ಣುಗಳು ನನ್ನ ಮೇಲೆ ಎಷ್ಟು ತೀವ್ರವಾಗಿ ನೆಟ್ಟಿದ್ದವು ಎಂದರೆ ನನಗೆ ಅನಾನುಕೂಲವಾಯಿತು. ನಾನು ದೂರ ತಿರುಗಿದೆ. ಆದರೆ ಇದು ದೈನಂದಿನ ದಿನಚರಿಯಾಯಿತು. ನಾನು ಏನಾದರೂ ಮಾಡುವಾಗಲೆಲ್ಲ ಅವಳು ನನ್ನನ್ನು ನೋಡುತ್ತಲೇ ಇರುತ್ತಿದ್ದಳು. ಕೆಲವೊಮ್ಮೆ ನಾನು ಗ್ಯಾರೇಜ್ನಲ್ಲಿ ಬೈಕು ರಿಪೇರಿ ಮಾಡುವಾಗ ಅವಳ ಕಣ್ಣುಗಳು ನನ್ನ ಮೇಲೆಯೇ ಇರುತ್ತಿದ್ದವು. ಒಂದು ದಿನ ಅವಳು ನನ್ನೊಂದಿಗೆ ನೇರವಾಗಿ ಮಾತನಾಡಿ, ಆಂಟಿಯ ಮನೆಗೆ ಒಮ್ಮೆ ಬನ್ನಿ, ನೀವು ಏನಾದರೂ ಕೆಲಸ ಮಾಡಿಸಿಕೊಡಿ ಎಂದು ಹೇಳಿದಳು. ಅವಳ ಮಾತುಗಳು ಮತ್ತು ಅವಳು ಹೇಳಿದ ರೀತಿ ನನಗೆ ವಿಚಿತ್ರವೆನಿಸಿತು. ಆದರೆ ನಾನು ಗಮನಹರಿಸಲಿಲ್ಲ. ಕೆಲವು ದಿನಗಳ ನಂತರ ನಾನು ಮೊದಲ ಬಾರಿಗೆ ಅವಳ ಮನೆಗೆ ಹೋದೆ. ಅವಳು ತುಂಬಾ ಉತ್ಸಾಹದಿಂದ ಇಂದು ಹಾಲು ತುಂಬಾ ತಾಜಾವಾಗಿದೆ ಎಂದು ಹೇಳಿದಳು. ನಿಮಗೆ ಸ್ವಲ್ಪ ಚಹಾ ಬೇಕಾ? ಅವಳು ಮಾತನಾಡುವ ರೀತಿ ನನಗೆ ಸ್ವಲ್ಪ ಅನಾನುಕೂಲವಾಯಿತು. ಆದರೆ ನಾನು ನಿರಾಕರಿಸಿದೆ. ಅವಳು ನನ್ನನ್ನು ಸಂಭಾಷಣೆಯಲ್ಲಿ ಮುಳುಗಿಸುವಂತೆ ಮಾಡಿದಳು. ನನಗೆ ಅರಿವಿಲ್ಲದೆ 1 ಗಂಟೆ ಕಳೆದು ಹೋಯಿತು. ಬಹಳ ಕಷ್ಟದಿಂದ ನಾನು ಒಂದು ನೆಪ ಹೇಳಿ ಹೊರಟು ಹೋದೆ. ಆದರೆ ಆ ದಿನದ ಅವಳ ಮಾತುಗಳು ನನ್ನ ಮನಸ್ಸಿನಲ್ಲಿ ಬೇರೂರಿದವು. ಅವಳ ಕಾರ್ಯಗಳು ಕ್ರಮೇಣ ಹೆಚ್ಚು ಹೆಚ್ಚು ವಿಚಿತ್ರವಾದವು. ಒಂದು ದಿನ ನಾನು ಬೀದಿಯಲ್ಲಿ ಹಾದು ಹೋಗುತ್ತಿರುವಾಗ ಅವಳು ನನ್ನನ್ನು ತನ್ನ ಮನೆಗೆ ಆಹ್ವಾನಿಸಿ ನನಗೆ ಸ್ವಲ್ಪ ಸಹಾಯ ಬೇಕು ಎಂದು ಹೇಳಿದಳು. ನಾನು ಹಿಂಜರಿದೆ. ಆದರೆ ನಂತರ ಒಪ್ಪಿಕೊಂಡೆ. ನಾನು ಒಳಗೆ ಹೋದಾಗ ಅವಳು ಬಿಗಿಯಾದ ಬಟ್ಟೆ ಧರಿಸಿರುವುದನ್ನು ನಾನು ನೋಡಿದೆ. ಅವಳು ಕೇಳಿದಳು, ನಿಮಗೆ ಚಹಾ ಬೇಕಾ ಅಥವಾ ಹಾಲು ಬೇಕಾ? ನಾನು ನಿರಾಕರಿಸಿದೆ. ಆದರೆ ಅವಳು ಬಲವಂತವಾಗಿ ಹಾಲು ತರಲು ಹೋದಳು. ಅವಳು ಗ್ಲಾಸ್ ತಂದಾಗ ಅವಳು ನನ್ನ ಕೈಯನ್ನು ಲಘುವಾಗಿ ಮುಟ್ಟಿದಳು. ಇದು ನನಗೆ ಅಸಾಮಾನ್ಯವೆಂದು ತೋರಿತು. ಆದರೆ ನಾನು ಅದನ್ನು ನಿರ್ಲಕ್ಷಿಸಿದೆ. ನಂತರ ಅವಳು ಹೇಳಿದಳು, ನಿಮ್ಮ ಚಿಕ್ಕಪ್ಪ ಇಂದು ಮನೆಯಲ್ಲಿಲ್ಲ. ನಾನು ಗ್ಯಾಲರಿಯಲ್ಲಿ ತಿನ್ನಲು ಕೆಲವು ವಸ್ತುಗಳನ್ನು ತರಬೇಕು. ದಿನಸಿಗಾಗಿ 2 ಸಣ್ಣ ಪೆಟ್ಟಿಗೆಗಳು ಇದ್ದವು. ಅವುಗಳನ್ನು ಅವಳು ಸುಲಭವಾಗಿ ಹೊತ್ತುಕೊಂಡು ಹೋಗಬಹುದಿತ್ತು. ಆದರೆ ನಾನು ಅವಳಿಗೆ ಸಹಾಯ ಮಾಡಿದೆ. ನಾನು ಮನೆಗೆ ಹಿಂತಿರುಗಿದಾಗ ಅವಳು ಏಕೆ ಈ ರೀತಿ ವರ್ತಿಸುತ್ತಿದ್ದಾಳೆ ಎಂದು ನಾನು ಯೋಚಿಸುತ್ತಲೇ ಇದ್ದೆ. ಅವಳು ನನಗೆ ಕರೆ ಮಾಡಿದ ಉದ್ದೇಶ ಇನ್ನೂ ನನ್ನ ತಿಳುವಳಿಕೆಗೆ ಮೀರಿತ್ತು. ಮತ್ತು ಅವಳ ಕ್ರಿಯೆಗಳು ನಿಧಾನವಾಗಿ ನನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರ ಪ್ರಶ್ನೆಯನ್ನು ಹುಟ್ಟುಹಾಕುತ್ತಿದ್ದವು. ಅವಳು ನನ್ನಿಂದ ನಿಖರವಾಗಿ ಏನು ಬಯಸುತ್ತಿದ್ದಳು? ಆ ರಾತ್ರಿ ಚಿಕ್ಕಮ್ಮನ ಮನೆಯಲ್ಲಿ, ಆ ಸಂಜೆ ಮನೆಗೆ ಹಿಂತಿರುಗಿದಾಗ ನನ್ನ ಜೀವನದಲ್ಲಿ ಸಂಪೂರ್ಣವಾಗಿ ವಿಭಿನ್ನ ಅನುಭವವಾಗುವ ಇಂತಹದ್ದೇನಾದರೂ ನನಗೆ ಸಂಭವಿಸುತ್ತದೆ ಎಂದು ನಾನು ಊಹಿಸಲು ಸಾಧ್ಯವಾಗಲಿಲ್ಲ. ನಾನು ಬಾಗಿಲು ತಟ್ಟಿದಾಗ ಎದುರು ಮನೆಯ ಮಹಿಳೆ ತಕ್ಷಣ ಹೊರಬಂದಳು. ಅವಳ ಮುಖದಲ್ಲಿ ವಿಚಿತ್ರವಾದ ನಗು ಇತ್ತು. ಅದು ನನಗೆ ಸ್ವಲ್ಪ ಆತಂಕವನ್ನುಂಟು ಮಾಡಿತು. ಅವಳು ಹೇಳಿದಳು, ನಿನ್ನ ತಾಯಿ ನನಗೆ ಕೀಲಿಗಳನ್ನು ಬಿಟ್ಟು ಹೋದಳು. ಆದರೆ ಈ ಖಾಲಿ ಮನೆಯಲ್ಲಿ ನೀನು ಒಬ್ಬಂಟಿಯಾಗಿ ಏನು ಮಾಡುತ್ತೀಯಾ? ಸ್ವಲ್ಪ ಸಮಯ ನನ್ನ ಮನೆಗೆ ಬಾ. ನಾನು ನಿರಾಕರಿಸಲು ಪ್ರಯತ್ನಿಸಿದೆ. ಆದರೆ ಅವಳ ಒತ್ತಾಯಕ್ಕೆ ಮಣಿಯಬೇಕಾಯಿತು. ನಾವು ಒಳಗೆ ಕಾಲಿಟ್ಟ ತಕ್ಷಣ ಅವಳು ನನ್ನ ಚೀಲವನ್ನು ತೆಗೆದುಕೊಂಡು ನನ್ನ ಮುಂದೆ ಒಂದು ಲೋಟ ನೀರನ್ನು ಇಟ್ಟಳು. ಅವಳು ನನ್ನನ್ನು ನೋಡಿ, ನೀನು ತುಂಬಾ ದಣಿದಂತೆ ಕಾಣುತ್ತೀಯಾ ಎಂದು ಹೇಳಿದಳು. ಅವಳ ಧ್ವನಿಯಲ್ಲಿ ವಿಚಿತ್ರವಾದ ಮೃದುತ್ವವಿತ್ತು. ಅವಳು ನನಗೆ ಆಹಾರವನ್ನು ತಂದಳು. ಊಟದುದ್ದಕ್ಕೂ ಅವಳು ನನ್ನ ಮುಂದೆ ಕುಳಿತಿದ್ದಳು. ಅವಳ ಕಣ್ಣುಗಳು ಅಲುಗಾಡಲಿಲ್ಲ. ಅವಳು ನನಗೆ ಏನೋ ಹೇಳಲು ಬಯಸುತ್ತಿದ್ದಳು. ಆದರೆ ಸಾಧ್ಯವಾಗಲಿಲ್ಲ ಎಂದು ನನಗೆ ಅನಿಸಿತು. ಇಂದು ರಾತ್ರಿ ಇಲ್ಲೇ ಇರು, ಅವಳು ಇದ್ದಕ್ಕಿದ್ದಂತೆ ಹೇಳಿದಳು. ನಿನ್ನ ಕುಟುಂಬ ಬಹುಶಃ ತಡವಾಗಬಹುದು. ಚಿಂತಿಸಬೇಡ, ನಾನು ನಿನ್ನನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುತ್ತೇನೆ. ಅವಳ ಮಾತುಗಳಲ್ಲಿ ಒಂದು ರೀತಿಯ ಆತ್ಮೀಯತೆಯ ಭಾವನೆ ಇತ್ತು. ಅವಳು ನನ್ನನ್ನು ಆಕರ್ಷಿಸುತ್ತಿದ್ದಳು. ನಾನು ಅವಳಿಗೆ ಒಪ್ಪಬೇಕೆಂದು ಅವಳು ಬಯಸುತ್ತಿರುವಂತೆ ನನಗೆ ಅನಿಸಿತು. ನಾನು ಸಂದಿಗ್ಧ ಸ್ಥಿತಿಯಲ್ಲಿದ್ದೆ. ಆದರೆ ಅವಳು ತನ್ನ ಕೈಗಳಿಂದ ನನ್ನ ತಲೆಯನ್ನು ಲಘುವಾಗಿ ಮಸಾಜ್ ಮಾಡಲು ಪ್ರಾರಂಭಿಸಿದಳು. ಅವಳ ಸ್ಪರ್ಶದಲ್ಲಿ ವಿಚಿತ್ರವಾದ ಸಾಂತ್ವನವಿತ್ತು. ಕ್ರಮೇಣ ನನ್ನ ಕಣ್ಣುಗಳು ಭಾರವಾದವು ಮತ್ತು ನಾನು ನಿದ್ರೆಗೆ ಜಾರಿದೆ. ಅವಳು ಮಲಗುವ ಕೋಣೆಗೆ ಹೋಗಿ ವಿಶ್ರಾಂತಿ ಪಡೆಯಲು ಹೇಳಿದಳು. ನಾನು ತುಂಬಾ ದಣಿದಿದ್ದೆ. ಯಾವುದೇ ಪ್ರಶ್ನೆಗಳನ್ನು ಕೇಳದೆ ಮಲಗಿದೆ. ಬೆಳಿಗ್ಗೆ ನಾನು ಕಣ್ಣು ತೆರೆದಾಗ ಚಿಕ್ಕಮ್ಮ ನನ್ನ ಪಕ್ಕದಲ್ಲಿ ಮಲಗಿರುವುದನ್ನು ನಾನು ನೋಡಿದೆ. ಈ ದೃಶ್ಯವು ನನ್ನನ್ನು ಸಂಪೂರ್ಣವಾಗಿ ನಡುಗಿಸಿತು.
ನಾನು ಕೋಪ ಮತ್ತು ಆಶ್ಚರ್ಯದಿಂದ ಕೇಳಿದೆ, ನೀವು ಇಲ್ಲಿ ಏಕೆ ಮಲಗುತ್ತಿದ್ದೀರಿ? ಅವಳು ಶಾಂತ ಧ್ವನಿಯಲ್ಲಿ ಹೇಳಿದಳು, ನನಗೆ ಚಳಿ ಇತ್ತು, ಆದ್ದರಿಂದ ನಾನು ಮಲಗುವ ಕೋಣೆಗೆ ಬಂದೆ. ಇದೆಲ್ಲ ಹೇಗೆ ಅಥವಾ ಏಕೆ ಸಂಭವಿಸಿತು ಎಂದು ನನಗೆ ಅರ್ಥವಾಗಲಿಲ್ಲ. ಆ ಕ್ಷಣ ನನ್ನೊಳಗೆ ಒಂದು ವಿಚಿತ್ರವಾದ ಅಶಾಂತಿಯನ್ನು ಅನುಭವಿಸಿದೆ. ಈ ರಾತ್ರಿ ನನಗೆ ಎಂದಿಗೂ ಮರೆಯಲಾಗದ ಅನುಭವವಾಯಿತು. ನಾನು ಬೇಗ ನನ್ನ ಶರ್ಟ್ ಹಾಕಿಕೊಂಡು ಮನೆಗೆ ಹೊರಟೆ. ಬಾಗಿಲು ತೆರೆದ ತಕ್ಷಣ ಮೌನ ನನ್ನನ್ನು ಸ್ವಾಗತಿಸಿತು. ಕೆಲವೇ ಕ್ಷಣಗಳಲ್ಲಿ ಕುಟುಂಬದ ಉಳಿದವರು ಹಿಂತಿರುಗಿದರು. ನಾನು ತಕ್ಷಣ ಕೇಳಿದೆ, ನೀವೆಲ್ಲರೂ ಇಷ್ಟು ಹೊತ್ತು ಎಲ್ಲಿದ್ದಿರಿ? ಅವಳು ನನ್ನ ಕೀಲಿಗಳ ಬಗ್ಗೆ ಕೇಳಿದಳು. ನಾನು ಹಿಂಜರಿಕೆಯಿಲ್ಲದೆ ಒಂದು ನೆಪ ಹೇಳಿದೆ, ಆದರೆ ನಾನು ಹಿಂದಿನ ರಾತ್ರಿ ಚಿಕ್ಕಮ್ಮನ ಮನೆಗೆ ಹೋಗಿದ್ದೆ ಎಂದು ಅವಳಿಗೆ ಹೇಳಲಿಲ್ಲ. ನನ್ನ ಕೋಣೆಯಲ್ಲಿ ಒಬ್ಬಂಟಿಯಾಗಿ ಕುಳಿತು ನಾನು ಚಿಕ್ಕಮ್ಮನ ಮನೆಗೆ ಹೇಗೆ ಬಂದೆ ಎಂದು ಯೋಚಿಸಲು ಪ್ರಾರಂಭಿಸಿದೆ. ಅವಳು ಕೋಣೆಗೆ ಬಂದಾಗ ನನಗೆ ತಿಳಿದಿರಲಿಲ್ಲ. ಅವಳು ಕೊಟ್ಟ ಆಹಾರವನ್ನು ತಿಂದ ನಂತರ ನಾನು ಗಾಢ ನಿದ್ರೆಗೆ ಜಾರಿದೆ. ಬಹುಶಃ ಅವಳು ನಿದ್ರೆಯಲ್ಲಿ ನನಗೆ ಏನಾದರೂ ತಪ್ಪು ಮಾಡಿರಬಹುದು, ಆದರೆ ನನಗೆ ಏನೂ ಅನಿಸಲಿಲ್ಲ. ಈ ಆಲೋಚನೆ ನನ್ನ ಮನಸ್ಸಿನಲ್ಲಿ ಸುಳಿಯುತ್ತಲೇ ಇತ್ತು. ನಿನ್ನೆ ರಾತ್ರಿಯ ಪ್ರತಿ ಕ್ಷಣವೂ ನನ್ನ ಕಣ್ಣುಗಳ ಮುಂದೆ ಮತ್ತೆ ಜೀವಂತವಾಗುತ್ತಿರುವಂತೆ ತೋರುತ್ತಿತ್ತು. ಆದರೆ ಇದೆಲ್ಲದರ ಬಗ್ಗೆ ಯೋಚಿಸುತ್ತಾ ನಾನು ನನ್ನನ್ನು ನಿಯಂತ್ರಿಸಿಕೊಂಡೆ. ನನ್ನ ಮಿತಿಯೊಳಗೆ ಚಿಕ್ಕಮ್ಮನ ಬಗ್ಗೆ ನನ್ನ ಹೃದಯದಲ್ಲಿ ಏರುತ್ತಿದ್ದ ಭಾವನೆಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಿದೆ. ಹೃದಯದ ಆಕರ್ಷಣೆ ಮತ್ತು ಚಡಪಡಿಕೆ. ಅಪಾಯದ ಬಲೆ. ಮರುದಿನ ನಾನು ಕೆಲಸಕ್ಕೆ ಹೋದೆ, ಆದರೆ ದಿನವಿಡೀ ಚಿಕ್ಕಮ್ಮನ ನೆನಪುಗಳು ನನ್ನ ಮನಸ್ಸಿನಲ್ಲಿ ಉಳಿದುಕೊಂಡವು. ನನ್ನ ಹೃದಯದಲ್ಲಿ ಒಂದು ಅಜ್ಞಾತ ಆಕರ್ಷಣೆ ಸ್ಥಾನ ಪಡೆದಿತ್ತು. ಆ ಸಂಜೆ ನಾನು ಬೀದಿಯಲ್ಲಿ ಹಾದು ಹೋದಾಗ ಚಿಕ್ಕಮ್ಮನ ಮನೆ ಮುಚ್ಚಿರುವುದನ್ನು ನಾನು ನೋಡಿದೆ. ಆಗಾಗ್ಗೆ ಕಿಟಕಿಯಿಂದ ನನ್ನತ್ತ ಗೂಢವಾಗಿ ನೋಡುತ್ತಿದ್ದ ಅವಳು ಇಂದು ಎಲ್ಲಿಯೂ ಕಾಣಲಿಲ್ಲ. ನಾನು ಆತಂಕದಿಂದ ಅವಳ ಮನೆಯ ಹತ್ತಿರ ಬಂದೆ. ಒಳಗಿನಿಂದ ಬರುವ ಜನರ ಧ್ವನಿ ನನಗೆ ಬಹುಶಃ ಕೇಳಿಸುತ್ತಿತ್ತು. ಅತಿಥಿಗಳು ಬರುತ್ತಿದ್ದಾರೆಂದು ಭಾವಿಸಿ ನಾನು ನನ್ನನ್ನು ನಿಲ್ಲಿಸಿ ಮನೆಗೆ ಹಿಂತಿರುಗಿದೆ. ಆದರೆ ನನ್ನ ಮನಸ್ಸು ಚಂಚಲವಾಗಿತ್ತು. ಚಿಕ್ಕಮ್ಮನ ಚಿತ್ರ ನನ್ನ ಕಣ್ಣುಗಳ ಮುಂದೆ ಮಿನುಗುತ್ತಲೇ ಇತ್ತು. ನಂತರ ಒಂದು ಬೆಳಿಗ್ಗೆ ನಾನು ಮನೆಯಿಂದ ಹೊರಡುವಾಗ ಚಿಕ್ಕಮ್ಮ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡರು. ಅವರು ಸುಂದರವಾದ ಉಡುಪನ್ನು ಧರಿಸಿದ್ದರು ಮತ್ತು ಅವರ ಮೋಡಿ ಸ್ಪಷ್ಟವಾಗಿತ್ತು. ನಾನು ಏನನ್ನೂ ಹೇಳುವ ಮೊದಲು ಅವರು, ನನಗೆ ನಿಮ್ಮ ಸಹಾಯ ಬೇಕು, ನೀವು ನನ್ನೊಂದಿಗೆ ಬರುತ್ತೀರಾ ಎಂದು ಕೇಳಿದರು. ಅವರ ಮುಖದ ಮೇಲಿನ ಅಭಿವ್ಯಕ್ತಿ ಅವರು ನನ್ನಿಂದ ಏನು ಬಯಸುತ್ತಾರೆ ಎಂಬುದನ್ನು ಸ್ಪಷ್ಟಪಡಿಸಿತು. ನಾನು ಯೋಚಿಸದೆ ಒಪ್ಪಿಕೊಂಡೆ. ಅವರು, ನಾನು ನಿಮ್ಮೊಂದಿಗೆ ಸ್ವಲ್ಪ ಸಮಯ ಹೊರಗೆ ಹೋಗಲು ಬಯಸುತ್ತೇನೆ ಎಂದು ಹೇಳಿದರು. ಸ್ವಲ್ಪ ಸಮಯದ ನಂತರ ಅವರು ಸಂಪೂರ್ಣವಾಗಿ ಧರಿಸಿ ಬಂದರು. ಅವರ ನೋಟವು ಕನಸಿಗಿಂತ ಕಡಿಮೆಯಿಲ್ಲ. ನಾವಿಬ್ಬರೂ ನಮ್ಮ ಬೈಕಿನಲ್ಲಿ ಹೊರಟೆವು. ಸ್ವಲ್ಪ ಸಮಯದ ನಂತರ ಅವರು ನನ್ನನ್ನು ಏಕಾಂತ ಪ್ರದೇಶದಲ್ಲಿ ನಿಲ್ಲಿಸಿ, ನನಗೆ ಇಲ್ಲಿ ಸ್ವಲ್ಪ ಭೂಮಿ ಇದೆ ಎಂದು ಹೇಳಿದರು. ಅವರು ನನ್ನನ್ನು ನೋಡಿ ಮೃದುವಾಗಿ ಮುಗುಳ್ನಕ್ಕು, ನನ್ನ ಸ್ನೇಹಿತೆಯೊಬ್ಬರಿಗೆ ಹತ್ತಿರದಲ್ಲಿ ಒಂದು ಫ್ಲಾಟ್ ಇದೆ ಎಂದು ಹೇಳಿದರು. ಫ್ಲಾಟ್ನ ಹೆಸರನ್ನು ಕೇಳಿ ನನ್ನ ಹೃದಯವು ಕಲಕಿತು. ನನ್ನ ಹೃದಯದ ಆಸೆ ಈಡೇರುವ ಹಂತದಲ್ಲಿದೆ ಎಂದು ಭಾಸವಾಯಿತು. ಆ ಆಲೋಚನೆಯೊಂದಿಗೆ ನಾನು ಅವಳನ್ನು ಹಿಂಬಾಲಿಸಿದೆ. ಫ್ಲಾಟ್ ಬೀದಿಯ ಒಂದು ಮೂಲೆಯಲ್ಲಿತ್ತು. ಅವಳು ಬಾಗಿಲು ತೆರೆದು ಒಳಗೆ ಹೋದಳು ಮತ್ತು ನಾನು ಅವಳನ್ನು ಹಿಂಬಾಲಿಸಿ ಒಳಗೆ ಹೋದೆ. ಫ್ಲಾಟ್ನಲ್ಲಿ ವಾತಾವರಣ ವಿಚಿತ್ರವಾಗಿತ್ತು. ಕೋಣೆಯಲ್ಲಿ ಮೌನವಿತ್ತು. ಅವಳು ಬಾಗಿಲು ತೆರೆದಳು ಮತ್ತು ನಾನು ಒಳಗೆ ನೋಡಿದೆ. ಕೋಣೆಯಲ್ಲಿ ಒಂದೇ ಒಂದು ಹಾಸಿಗೆ ಇತ್ತು. ಅವಳು ಹೋಗಿ ಅದರ ಮೇಲೆ ಕುಳಿತಳು. ಕೋಣೆಯ ಸ್ಥಿತಿ ನೋಡಿ ಯಾರೂ ಅಲ್ಲಿಗೆ ಬರಲಿಲ್ಲ ಅಥವಾ ಹೋಗಲಿಲ್ಲ ಎಂದು ಅನಿಸಿತು. ಆದರೆ ಆ ಕ್ಷಣದಲ್ಲಿ ನನ್ನ ಗಮನ ಅವಳ ಮೇಲೆ ಮಾತ್ರ ಕೇಂದ್ರೀಕೃತವಾಗಿತ್ತು. ನಾನು ಹೋಗಿ ಹಾಸಿಗೆಯ ಮೇಲೆ ಅವಳ ಪಕ್ಕದಲ್ಲಿ ಕುಳಿತೆ. ನನ್ನ ಹೃದಯ ವೇಗವಾಗಿ ಓಡುತ್ತಿತ್ತು ಮತ್ತು ನನ್ನ ಆಲೋಚನೆಗಳು ಬೇರೆ ಯಾವುದೋ ವಿಷಯದ ಬಗ್ಗೆ ಇದ್ದವು. ಆದರೆ ನಂತರ ಬಾಗಿಲು ತೆರೆದುಕೊಂಡಿತು ಮತ್ತು 4-5 ಪುರುಷರು ಒಳಗೆ ಬಂದರು. ಒಬ್ಬನ ಕೈಯಲ್ಲಿ ಕ್ಯಾಮೆರಾ ಇತ್ತು ಮತ್ತು ಅವನು ಪ್ರಕಾಶಮಾನವಾದ ಬೆಳಕನ್ನು ಆನ್ ಮಾಡಿದನು. ನಾನು ಭಯಭೀತನಾಗಿದ್ದೆ. ನಾನು ಅವಳನ್ನು ಏನು ನಡೆಯುತ್ತಿದೆ ಎಂದು ಕೇಳಿದೆ, ಆದರೆ ಅವಳು ಮೌನವಾಗಿದ್ದಳು. ನಂತರ ಒಬ್ಬ ಮಹಿಳೆ ಒಳಗೆ ಬಂದು ನನ್ನ ಪಕ್ಕದಲ್ಲಿ ಕುಳಿತಳು. ನಾನು ಎರಡೂ ಕಡೆಯಿಂದ ಸುತ್ತುವರೆದಿದ್ದೆ. ನನ್ನ ಮನಸ್ಸು ಮರಗಟ್ಟಿತ್ತು. ಆಗ ಒಬ್ಬ ವ್ಯಕ್ತಿ, ನೀನು ಎಷ್ಟೇ ಕಿರುಚಿದರೂ ನಿನ್ನ ಧ್ವನಿ ನಿನ್ನನ್ನು ತಲುಪುವುದಿಲ್ಲ ಎಂದು ಹೇಳಿದನು. ಈಗ ನಾನು ತೀವ್ರ ತೊಂದರೆಯಲ್ಲಿದ್ದೇನೆ ಎಂದು ನನಗೆ ಅರಿವಾಯಿತು. ಆ ವ್ಯಕ್ತಿ ತನ್ನ ಜೇಬಿನಿಂದ ಪಿಸ್ತೂಲನ್ನು ಹೊರತೆಗೆದು, ನೀನು ನಿನ್ನ ಜೀವನವನ್ನು ಪ್ರೀತಿಸುತ್ತಿದ್ದರೆ ನಿನಗೆ ಹೇಳಿದಂತೆ ಮಾಡು ಎಂದು ಹೇಳಿದನು. ಕೋಣೆಯಲ್ಲಿದ್ದ ಎಲ್ಲವೂ ಈಗ ನನ್ನ ವಿರುದ್ಧವಾಗಿತ್ತು. ಇಬ್ಬರು ಮಹಿಳೆಯರು ನನ್ನ ಹತ್ತಿರ ಬರಲು ಪ್ರಯತ್ನಿಸಿದರು ಮತ್ತು ಕ್ಯಾಮೆರಾಮನ್ ನಮ್ಮ ವಿಡಿಯೋವನ್ನು ರೆಕಾರ್ಡ್ ಮಾಡುತ್ತಿದ್ದ. ಇದನ್ನೆಲ್ಲ ನೋಡಿ ನನ್ನ ಹೃದಯ ನಡುಗಿತು. ನನ್ನ ಜೀವ ಅಪಾಯದಲ್ಲಿತ್ತು. ಸಹೋದರನ ಬುದ್ಧಿವಂತಿಕೆ ಮತ್ತು ರಕ್ಷಣೆ.
ನಂತರ ಹೊರಗಿನಿಂದ ಬಾಗಿಲು ಜೋರಾಗಿ ತಟ್ಟಿತು. ಅವರು ಬಾಗಿಲು ತೆರೆಯದಿದ್ದಾಗ ಅದು ಹೊರಗಿನಿಂದ ಮುರಿದು ಹೋಯಿತು. ಪೊಲೀಸರು ಒಳಗೆ ಬಂದರು. ಅವರನ್ನು ನೋಡಿ ನನಗೆ ಸಮಾಧಾನವಾಯಿತು. ಆದರೆ ಅವರು ಭಯದಿಂದ ನಡುಗಿದರು. ಪೊಲೀಸರು ಎಲ್ಲರನ್ನೂ ಬಂಧಿಸಿದರು. ಇದೆಲ್ಲವೂ ನನ್ನ ಸಹೋದರನ ಬುದ್ಧಿವಂತಿಕೆಯಿಂದ ಸಂಭವಿಸಿದೆ. ನಾನು ಮನೆಯಿಂದ ಹೊರಬಂದಾಗಿನಿಂದ ಅವನು ನನ್ನ ಮೇಲೆ ಕಣ್ಣಿಟ್ಟಿದ್ದೇನೆ ಎಂದು ಅವನು ನನಗೆ ಹೇಳಿದನು. ಅಪರಿಚಿತರು ಆಗಾಗ್ಗೆ ಈ ಮಹಿಳೆಯ ಮನೆಗೆ ಭೇಟಿ ನೀಡುವುದನ್ನು ಅವನು ಗಮನಿಸಿದ್ದನು. ಆದರೆ ಅನುಮಾನದ ಆಧಾರದ ಮೇಲೆ ಅವನು ಏನನ್ನೂ ಮಾಡಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಆ ದಿನ ಅವನು ನನ್ನನ್ನು ಹಿಂಬಾಲಿಸಿದನು. ವಿಷಯಗಳು ಅನುಮಾನಾಸ್ಪದವೆಂದು ತೋರಿದಾಗ ಅವನು ತಕ್ಷಣ ಪೊಲೀಸರಿಗೆ ಕರೆ ಮಾಡಿದನು. ತನಿಖೆಯ ಸಮಯದಲ್ಲಿ ಈ ಮಹಿಳೆ ಮತ್ತು ಅವಳ ಪತಿ ಒಟ್ಟಿಗೆ ಈ ಕೊಳಕು ವ್ಯವಹಾರವನ್ನು ನಡೆಸುತ್ತಿದ್ದರು ಎಂದು ತಿಳಿದುಬಂದಿದೆ. ಅವರು ಹುಡುಗರನ್ನು ಬಲೆಗೆ ಬೀಳಿಸುತ್ತಿದ್ದರು, ಅವರ ವಿಡಿಯೋಗಳನ್ನು ತಯಾರಿಸುತ್ತಿದ್ದರು ಮತ್ತು ನಂತರ ಅವರನ್ನು ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದರು. ಪೊಲೀಸ್ ತನಿಖೆಯ ನಂತರ ಚಿಕ್ಕಮ್ಮನಿಗೆ 10 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಯಿತು.